ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿದೆ, ಆ ದುಡ್ಡನ್ನ ಮಹಾರಾಷ್ಟ್ರದಲ್ಲೆಲ್ಲ ಸುರಿತಾ ಇದ್ದಾರೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಅದಕ್ಕೆ ತಕ್ಕಂತೆ ಈಗ ಮಿತಿ ಮೀರಿದ ಲಂಚದ ವಿಚಾರದಲ್ಲಿ ಬಾರ್ ಮಾಲೀಕರೆಲ್ಲ ಸುದ್ದಿಗೋಷ್ಠಿಯನ್ನು ಮಾಡಿದ್ದಾರೆ. ಮದ್ಯ ಮಾರಾಟಗಾರರ ಸಂಘ ಇವತ್ತು ಸುದ್ದಿಗೋಷ್ಠಿಯನ್ನು ಮಾಡಿ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ? ನವೆಂಬರ್ 20ಕ್ಕೆ ಮದ್ಯ ಮಾರಾಟ ಬಂದ್. ಅವರಲ್ಲೇ ಒಂಚೂರು ಬಿರುಕಾಗಿತ್ತು. RB ತಿಮ್ಮಾಪುರ್ ಖಾತೆಯನ್ನ ಸರ್ಕಾರ ಬದಲಿಸಬೇಕು. ಗೋಪಾಲಯ್ಯ ಸಚಿವರಾಗಿದ್ದಾಗಲೂ ಕೂಡ ಲಂಚ ಇತ್ತು. ಸೊ ನಾಗೇಶ್ ಸಚಿವರಾಗಿದ್ದಾಗಲೂ ಕೂಡ ಲಂಚ ಇತ್ತು, ಈಗಲೂ ಕೂಡ ಲಂಚ ಇದೆ. ಈಗ ಮಿತಿ ಮೀರಿದೆ ಅಂತ ಮದ್ಯ ಮಾರಾಟಗಾರರು ಹೇಳಿರೋದು. ಅವರ ಲಿಮಿಟೇಷನ್ ಅಲ್ಲಿ ನಡೀತಾ ಇದ್ರೆ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಇರ್ತಾರೆ ಮಾರಾಟಗಾರರು. ಅದರ ಲಿಮಿಟೇಷನ್ ಕ್ರಾಸ್ ಆಗ್ಬಿಟ್ಟು ಅವ್ರಿಗೆ ನಷ್ಟ ಆಗಕ್ಕೆ ಶುರು ಆಗ್ಬಿಟ್ರೆ ಆಚೆ ಬರ್ತಾರೆ. ಅದರ ಪರಿಣಾಮ ಇವತ್ತು ಸುದ್ದಿಗೋಷ್ಠಿ ಮಾಡಿ ಮಾತನಾಡಿರೋದು. ತಾರೀಕು ನಮ್ಮ ಬೇಡಿಕೆ ಮತ್ತು ಸಮಸ್ಯೆಗಳಿಗೆ ಸಂಬಂಧಿಸಿ ಮಾನ್ಯ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ನಮಗೊಂದು ಸಭೆ ಅಂತ ಹೇಳಿದ್ರೆ ಅದರಲ್ಲಿ ಅಬಕಾರಿ ಇಲಾಖೆಯವರು ಬರಬೇಕು, ಆರ್ಥಿಕ ಇಲಾಖೆಯವರು ಮತ್ತು ಪೊಲೀಸ್ ಇಲಾಖೆಯವರು, ಈ ಮೂರು ಇಲಾಖೆಯವರ ಜೊತೆಯಲ್ಲಿ ಒಂದು ಜಂಟಿ ಸಭೆಯನ್ನ ಮಾಡಬೇಕು ಅಂತ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಇನ್ನೊಂದು ಅಬಕಾರಿ ಭ್ರಷ್ಟಾಚಾರ ಇದು ಮಿತಿ ಮೀರ್ತಾ ಇದೆ, ಇದನ್ನು ನಿಗ್ರಹಕ್ಕೆ ತರಬೇಕು. ಹಾಗೆ ಈ ಅಬಕಾರಿ ಇಲಾಖೆ ಅನ್ನುವಂಥದ್ದು ಇದು ಅನುದಾನ ಇಲ್ಲದೆ ಇರುವ ಇಲಾಖೆ ಆದುದರಿಂದ ಇದನ್ನ ಆರ್ಥಿಕ ಸಚಿವರೇ ನಿರ್ವಹಿಸಬೇಕು ಎನ್ನುವಂಥ ವಿಚಾರಗಳಿಗೆ ಒಳಪಟ್ಟು 5ನೇ ತಾರೀಕಿಗೆ ನಾವು ಬೇಡಿಕೆಯನ್ನು ನೀಡಿದ್ದೆವು. 15ನೇ ತಾರೀಕಿನಿಂದ ವಿಭಾಗೀಯ ಮಟ್ಟಗಳ ಸಹೋದ್ಯೋಗಿ ಈಗ ಲೋಕೇಶ್ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಲೋಕೇಶ್, ಅವರ ಲಿಮಿಟೇಷನ್ ಅಲ್ಲಿ ನಡೀತಾ ಇದ್ದಂತ ಸಂದರ್ಭದಲ್ಲಿ ಓಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತಾರೆ. ಸ್ವಲ್ಪ ಮಿತಿ ಮೀರಿದಾಗ ಮಾತ್ರ ಈ ರೀತಿಯಾಗಿ ಸುದ್ದಿಗೋಷ್ಠಿಯನ್ನ ಮಾಡಿ ಹೇಳ್ತಾರೆ. ಸಂಪೂರ್ಣವಾಗಿ ನಿಷೇಧ ಮಾಡಿಬಿಡೋಣ ಅಂತೇಳಿ ಅವರು ಯಾಕೆ ಬರಲ್ಲ? ಅರುಣ್, ಖಂಡಿತವಾಗನು ನಿಷೇಧ ಮಾಡಿಬಿಡೋಣ ಅನ್ನೋ ನಿರ್ಧಾರಕ್ಕೆ ಯಾರು ಕೂಡ ಬರಲ್ಲ. ಅದನ್ನೇ ತುಂಬಾ ವರ್ಷಗಳಿಂದನೂ ಕೂಡ ಈ ಒಂದು ಉದ್ಯಮ ನಡ್ಕೊಂಡು ಬರ್ತಾ ಇದೆ. ಆದ್ರೆ ಈ ಉದ್ಯಮದಲ್ಲಿ ಆಗ್ತಾ ಇರ್ತಕ್ಕಂತ ಲಂಚ ಭ್ರಷ್ಟಾಚಾರ ಅನ್ನುವಂಥದ್ದು ಎಲ್ಲಾ ಸರ್ಕಾರಗಳಲ್ಲೂ ಕೂಡ ಇದೆ. ಆದ್ರೆ ಈಗ ಅದು ಮಿತಿ ಮೀರಿದೆ. ಅದಕ್ಕೆ ಕಡಿವಾಣ ಹಾಕ್ಬೇಕು, ಕಾನೂನುಗಳು ತಿದ್ದುಪಡಿ ಆಗ್ಬೇಕು ಅಂತ ಹೇಳಿ ಇವರು ವಿವಿಧ ಬೇಡಿಕೆಗಳನ್ನ ಇಟ್ಕೊಂಡು ಈಗ ಪ್ರತಿಭಟನೆ ಮಾಡ್ಲಿಕ್ಕೆ ನವೆಂಬರ್ 20ರಂದು ಪ್ರತಿಭಟನೆ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ರೆ ಈಗ ಸರ್ಕಾರದ ಸಚಿವರು ವಿರುದ್ಧ ಅಸಮಾಧಾನವನ್ನು ಹೊರಹಾಕ್ತಾ ಇರುವಂತದ್ದು. ಮುಖ್ಯಮಂತ್ರಿಗಳೇ ಇದರ ನೇತೃತ್ವವನ್ನ ವಹಿಸ್ಕೊಳ್ಳಿ, ಆರ್ಥಿಕ ಇಲಾಖೆಗೆ ಕೊಡ್ಲಿ ನಮ್ಮನ್ನ ಅಂತ ಹೇಳಿ ಅವರು ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಈ ಬೇಡಿಕೆಗಳನ್ನ ಈಡೇರಿಸಿದ್ರೆ ನಾವು ಪ್ರತಿಭಟನೆಯನ್ನ ಕೈ ಬಿಡ್ತೀವಿ, ಇಲ್ಲದೆ ಹೋದ್ರೆ 20ನೇ ತಾರೀಕು ಬಂದ್ ಮಾಡ್ತೀವಿ ಅನ್ನುವಂತ ನಿರ್ಧಾರಕ್ಕೆ ಬರ್ತಾ ಇರುವಂತದ್ದು. ಅರುಣ್, ಓಕೆ ಲೋಕೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.